ಓಂ ಗಣಾನಾನ್ತ್ವಾ ಗಣಪತಿಗುಂ ಹವಾಮಹೇ ಕವಿಂ ಕವೀನಾಮುಪಮಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತ ಆನಃ ಶೃಣ್ವನ್ನೋತಿಭಿಃ ಸೀದಸಾದನಂ ಶ್ರೀಮಹಾಗಣಪತಯೇ ನಮಃ ಪ್ರಣೋ ದೇವಿ ಸರಸ್ವತಿ ವಾಜೇಭಿರ್ವಾಜಿನೀವತಿ ಧೀನಾವವಿತ್ರ್ಯವತ್ ಓಂ ವಾಗ್ದೇವ್ಯೈ ನಮಃ ಶ್ರೀ ಗುರುಭ್ಯೋ ನಮಃ ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಸಮೃದ್ಧಿಕರ, ಲಾಭಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಯುಗಾದಿ ಹಬ್ಬ ನಾಳಿನ ಸಮಸ್ತ ವೀಕ್ಷಕರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದಿನಾಂಕ 30 ಮಾರ್ಚ್ 2025 ಯುಗಾದಿ ಹಬ್ಬ ಪ್ರಾರಂಭ ಆಗುತ್ತೆ. ವಿಶ್ವಾವಸು ಅನ್ನುವಂತಹ ಸಂವತ್ಸರ ನಮಗೆ ಪ್ರಾರಂಭವಾಗಿ ನಮ್ಮ ಜೀವನದಲ್ಲಿ ಒಂದು ಹೊಸ ಚೈತನ್ಯ, ವಿಶ್ವಾಸದ ಬಲವನ್ನು ತುಂಬುವಂತಹ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಯುಗಾದಿ ಹಬ್ಬವನ್ನು ಆಚರಣೆ ಮಾಡಿಕೊಂಡು ಈ ವರ್ಷದಲ್ಲಿ 12 ರಾಶಿಗಳಿಗೆ ಹೇಗಿದೆ, ದ್ವಾದಶ ರಾಶಿ ಗೋಚಾರ ಫಲ ಅನ್ನುವಂಥದ್ದನ್ನು ನಾವು ಈ ವಿಡಿಯೋಲಿ ನೋಡೋಣ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಅರ್ಧಾಷ್ಟಮ ಶನಿ ಇತ್ತು. ಈ ವಿಶ್ವಾವಸು ನಾಮ ಸಂವತ್ಸರ ಯುಗಾದಿ ಹಬ್ಬದಿಂದ ಪಂಚಮ ಶನಿ ಪ್ರಾರಂಭ ಆಗುತ್ತೆ. ಈ ಪಂಚಮ ಶನಿಯಲ್ಲಿ ಸ್ವಲ್ಪ ಹೆಸರು ಕೆಡೋದು ಜಾಸ್ತಿ, ಪ್ರಯಾಣ ಮಾಡೋದು ಜಾಸ್ತಿ, ಸುಮ್ಮನೆ ಸುತ್ತಾಡ್ತಾ ಇರಬೇಕು, ಆ ಥರ ಪರಿಸ್ಥಿತಿಗಳು ಜಾಸ್ತಿ ಬರುತ್ತೆ. ಅಡೆತಡೆಗಳು ಜಾಸ್ತಿ, ಒಂದೊಂದು ಸ್ಟೆಪ್ಪಲ್ಲೂ ಅಡೆತಡೆಗಳು ಬರ್ತಾ ಇರುತ್ತೆ. ಅಡೆತಡೆಗಳು ಬರಬಾರ್ದು ಅಂತಂದರೆ ನೀವು ಶನಿ ಶಾಂತಿ ಮಾಡಿಸ್ಕೊಳ್ಳೇಬೇಕು, ಶನಿ ಆರಾಧನೆ ಮಾಡಲೇಬೇಕು, ಶಿವನ ದೇವಸ್ಥಾನಕ್ಕೆ ಹೋಗಬೇಕು. ಶಿವಾಲಯಕ್ಕೆ ಹೋಗೋದ್ರಿಂದ ಶನಿಯ ಒಂದು ಆಗ್ರಹ ಕಡಿಮೆ ಆಗುತ್ತೆ. ಪಂಚಮ ಶನಿ ಇದ್ದಾಗ ಸ್ವಲ್ಪ ಮಟ್ಟಿಗೆ ನೀವೇ ನಿಧಾನ ಮಾಡ್ಕೊಳ್ಳೋದು ಒಳ್ಳೆಯದು. ಅತ್ಯಂತ ಅವಸರದ ನಿರ್ಧಾರಗಳನ್ನು ತೆಗೆದುಕೊಳ್ಬೇಡಿ, ನಿಧಾನವಾಗಿ ಕಾದು ನಿರ್ಧಾರಗಳನ್ನು ತೆಗೆದುಕೊಳ್ಳಿ. ಅದರ ಜೊತೆಗೆ ಶನಿ ಆರಾಧನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆ ಆಗ್ತಾ ಬರುತ್ತೆ. ಶನಿ ಪ್ರೀತಿ ಅಂತ ಕರಿತೀವಿ ಅದನ್ನು. ಶನಿಯನ್ನು ನಾವು ಭಯಪಟ್ಟು ನಮಸ್ಕಾರ ಮಾಡಬಾರ್ದು, ಪ್ರೀತಿಯಿಂದ ನಮಸ್ಕಾರ ಮಾಡಬೇಕು, ಭಕ್ತಿಯಿಂದ ನಮಸ್ಕಾರ ಮಾಡಬೇಕು. ಇನ್ನು ನೋಡಿ, ಮೇ 15ನೇ ತಾರೀಕುವರೆಗೂ ಗುರುಬಲ ಇರುತ್ತೆ ವೃಶ್ಚಿಕ ರಾಶಿಯವ್ರಿಗೆ. ಮೇ 15ನೇ ತಾರೀಕು ಆ ಗುರುಬಲನೂ ದೂರ ಆಗುತ್ತೆ. ಇನ್ನೊಂದು ವರ್ಷಕ್ಕೆ ಗುರುಬಲ ಇರಲ್ಲ. ಯಾವಾಗ ವೃಶ್ಚಿಕ ರಾಶಿಯವರಿಗೆ ಗುರುಬಲ ಇರಲ್ವೋ ಆವಾಗ ಸ್ವಲ್ಪ ಈ ಶುಭ ಕಾರ್ಯಗಳ ಅಡೆತಡೆಗಳಾಗೋದು ಜಾಸ್ತಿ. ಶುಭ ಕಾರ್ಯದ ಅಡೆತಡೆ ಜೊತೆಗೆ ಸ್ವಲ್ಪ ಮಟ್ಟಿಗೆ ಕೋಪ, ಸ್ಟ್ರೆಸ್ ಬರೋದು, ಎಲ್ಲರ ಮೇಲೂ ಕೂಗಾಡೋದು, ಕಿರ್ಚಾಡೋದು, ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿ ಬರುವಂಥ ಸಾಧ್ಯತೆಗಳಿರುತ್ತೆ. ಅದನ್ನು ನೀವು ಬ್ಯಾಲೆನ್ಸ್ ಮಾಡಬೇಕು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರಿಳಿತಗಳಾಗುತ್ತೆ, ಚೈತನ್ಯ ಶಕ್ತಿ ಸ್ವಲ್ಪ ಕಡಿಮೆ ಆಗುತ್ತೆ. ವೃಶ್ಚಿಕ ರಾಶಿಯವರು ಸಾಧ್ಯವಾದಷ್ಟು ನೀವಿರುವಂಥ ಜಾಗವನ್ನು ಬಲ ಮಾಡ್ಕೊಳ್ಳಿ. ಹಲವಾರು ಆಪರ್ಚುನಿಟೀಸ್ ಸಿಗುತ್ತೆ, ಆದರೆ ನೀವು ಯಾವ ಜಾಗದಲ್ಲಿ ಇರ್ತೀರೋ ಆ ಜಾಗನ ಬಲ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡಿ. ಅದು ಉದ್ಯೋಗ ಇರಲಿ, ವ್ಯಾಪಾರ ಇರಲಿ. ಗುರುಬಲನೂ ಇರಲ್ವಲ್ಲ, ಒಂದು ಕಡೆ ಪಂಚಮ ಶನಿ, ಇನ್ನೊಂದು ಕಡೆ ಗುರುಬಲ ಇಲ್ಲ. ಆದರೆ ರಾಹು 4ನೇ ಮನೆಗೆ ಬರ್ತಾರೆ, ಸುಖ ಸ್ಥಾನಕ್ಕೆ. ಕೇತು ದಶಮ ಸ್ಥಾನಕ್ಕೆ ಬರ್ತಾರೆ, 10ನೇ ಮನೆಗೆ. ಯಾವಾಗ ಸುಖ ಸ್ಥಾನಕ್ಕೆ ರಾಹು ಬರ್ತಾರೋ ಸುಖವನ್ನೇ ಕೊಡಬೇಕು ನಿಮಗೆ. 10ನೇ ಮನೆಗೆ ಕೇತು ಬರ್ತಾರೋ ಕೆಲಸದಲ್ಲಿ ಸ್ವಲ್ಪ ಬದಲಾವಣೆ ಆಗಿ ಒಂದು ಸ್ವಲ್ಪ ಹಣದ ಸಂಪಾದನೆ ಅಭಿವೃದ್ಧಿಯಾಗಿ ಕುಟುಂಬದ ಖರ್ಚುಗಳು ಹೆಚ್ಚಾಗುತ್ತೆ. ಅಪ್ಪನ ಆರೋಗ್ಯ ಸರಿ ಇಲ್ಲ, ಅಮ್ಮನ ಆರೋಗ್ಯ ಸರಿ ಇಲ್ಲ, ಹೆಂಡತಿ ಆರೋಗ್ಯ ಸರಿ ಇಲ್ಲ, ಗಂಡನ ಆರೋಗ್ಯ ಸರಿ ಇಲ್ಲ, ಮಕ್ಕಳ ಆರೋಗ್ಯ ಸರಿ ಇಲ್ಲ, ಈ ಥರದ್ದು ಏನಾದರೂ ಒಂದಾಗಿ ಹಣ ಖರ್ಚಾಗುವಂಥ ಸಾಧ್ಯತೆ. ಹಾಗಾಗಿ ವೃಶ್ಚಿಕ ರಾಶಿಯವರು ಒಂದು ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿಟ್ಕೊಳ್ಳಿ. ಯಾವ ಸಮಯದಲ್ಲಿ ಏನಿದೆಯೋ ಗೊತ್ತಿಲ್ವಲ್ಲ, ಭಗವಂತ ಏನಿಟ್ಟಿದ್ದಾನೋ. ಹಾಗಾಗಿ ಸಾಧ್ಯವಾದಷ್ಟು ಹೆಲ್ತ್ ಇನ್ಶೂರೆನ್ಸ್ ಇಟ್ಕೊಳ್ಳಿ. ವೈದ್ಯಕೀಯ ಚಿಕಿತ್ಸೆಗೆ ಸಪೋರ್ಟ್ ಆಗೋ ರೀತಿಯಾಗಿ ಏನಾದರೂ ಮಾಡ್ಕೊಳ್ಳಿ, ಬಲ ಮಾಡ್ಕೊಳ್ಳಿ, ಭಾಳ ಮುಖ್ಯ ವೃಶ್ಚಿಕ ರಾಶಿಯವರು. ಪರಿಹಾರಗಳು ಅಂತಕ್ಕಂಥದ್ದು ಏನಂದರೆ ಶನಿ ಪರಿಹಾರ ಮಾಡಬೇಕು, ಗುರು ದೇವಸ್ಥಾನಕ್ಕೆ ಹೋಗಿ ಬರಬೇಕು ವೃಶ್ಚಿಕ ರಾಶಿಯವರು.